Okay, so good evening, everyone. So ಇವತ್ತು very important chapter ray optics discuss ಮಾಡ್ತಾ ಇದ್ದೇನೆ. First topic, reflection of light by spherical mirrors. So mind maps ಎಲ್ಲ ಸೆಂಡ್ ಮಾಡಿದ್ದೀನಿ, ಸೊ ಅದನ್ನೆಲ್ಲ ನೋಡ್ಕೊಂಡಿದ್ರೆ ತುಂಬಾ ಈಸಿ ಆಗುತ್ತೆ. ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. A plane mirror produces magnification of. Plane mirror produces magnification of. +1, sir. Very good. +1. So ಯಾವ ರೀತಿ ಬರುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಗೊತ್ತಾಗಲಿಲ್ಲ ಅಂದ್ರೆ ನೋಡ್ಕೊಳ್ಳಿ. This is plane mirror. Suppose object is situated at a distance of u from the plane mirror. So this is object. The object in the plane mirror is suppose distance u is there. So this is object distance. So image in the plane mirror is same distance irutte. So ಪ್ರತಿದಿನ ನೀವು ನೋಡ್ತಾನೆ ಇರ್ತೀರಾ mirror ಅಲ್ಲಿ image. So here what is the nature of image? Anyone ಹೇಳ್ತೀರಾ nature ಏನಿರುತ್ತೆ? ಪ್ಲೇನ್ ಮಿರರ್ ಅಲ್ಲಿ ಇಮೇಜ್ ಬರುತ್ತಲ್ಲ, the nature that is virtual. ನೆನ್ಪಿಟ್ಕೊಳ್ಳಿ, nature of image virtual ಮತ್ತೆ erect ಅಂದ್ರೆ ಹೇಗಿದೆಯೋ ಹಾಗೆ ಇರುತ್ತೆ, but laterally inverted.
ಇನ್ವರ್ಟೆಡ್ ಅಂದ್ರೆ ಮಿರರ್ ಮುಂದೆ ನಾವು ನಿಂತ್ಕೊಂಡು ಲೆಫ್ಟ್ ಹ್ಯಾಂಡ್ ರೈಸ್ ಮಾಡಿದ್ರೆ ಅದರಲ್ಲಿ ರೈಟ್ ಹ್ಯಾಂಡ್ ರೈಸ್ ಆಗುತ್ತೆ, ಲ್ಯಾಟರಲಿ ಇಮೇಜ್ ಇನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಇವನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ಆಬ್ಜೆಕ್ಟ್ ಯಾವ ಸ್ಪೀಡ್ ಅಲ್ಲಿ ಮೂವ್ ಆಗುತ್ತೋ ಇಮೇಜ್ ಕೂಡ ಅದೇ ಸ್ಪೀಡ್ ಅಲ್ಲಿ ಮೂವ್ ಆಗುತ್ತೆ. ಸಪೋಸ್ ಆಬ್ಜೆಕ್ಟ್ ಮಿರರ್ ಇಂದ ಒಂದು 1 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೀಗೆ ಮೂವ್ ಆಗ್ತದೆ ಅಂದ್ರೆ ಸೇಮ್ ಸ್ಪೀಡ್ ಅಲ್ಲಿ ಇಮೇಜ್ ಕೂಡ ಮೂವ್ ಆಗುತ್ತೆ. ಸೊ ಅಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಎರಡು ಈಕ್ವಲ್ ಇರುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್ ಅಂದ್ರೆ ಫಾರ್ಮುಲಾ ನೋಡಿ, m is equal to minus v by u. ಸೊ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಇಮೇಜ್ ಡಿಸ್ಟೆನ್ಸ್. ನಿಧಾನಕ್ಕೆ ಥಿಂಕ್ ಮಾಡಿ. m is equal to ಮೈನಸ್ v ಪ್ಲೇಸ್ ಅಲ್ಲಿ ನಾವು u ಅಂತ ತಗೋಬಹುದು. ಓಕೆ, u ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿ ಮಿರರ್ ಇಂದ ನೋಡಿ ಆಬ್ಜೆಕ್ಟ್ ದಟ್ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೈಟ್ ಆಗುತ್ತೆ. ಅಂದ್ರೆ ದಟ್ ಈಸ್ ರೈಟ್ ಟು ಲೆಫ್ಟ್, ಇನ್ಸಿಡೆಂಟ್ ರೇ ಲೆಫ್ಟ್ ಟು ರೈಟ್ ಇರುತ್ತೆ. ಸೊ ಡಿಸ್ಟೆನ್ಸ್ ಫ್ರಮ್ ಮಿರರ್ ಟು ಆಬ್ಜೆಕ್ಟ್ ಅದು ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆಗುತ್ತೆ. ಅದನ್ನ ನಾವು ಮೈನಸ್ ತಗೋಬೇಕು, ಮೈನಸ್ ಯು. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ನಮಗೆ ಮ್ಯಾಗ್ನಿಫಿಕೇಶನ್ m is equal to +1 ಬರುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಇನ್ ಡೀಟೇಲ್ ನಾನು ಹೇಳಿದ್ದೀನಿ. ಈ ಪಾಯಿಂಟ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ, ಬೇರೆ ಕ್ವಶನ್ಸ್ ಬಂದ್ರೆ ನೀವು ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇದು ಡೈರೆಕ್ಟ್ ಕ್ವಶನ್, ಆನ್ಸರ್ ಮಾಡ್ಬೋದು. ಎ ಪರ್ಸನ್ ಸೀಸ್ ಹಿಸ್ virtual image by holding a mirror very close to the face. When he moves the mirror away from his face, the image becomes inverted. Which type of mirror he is using? ಏನಾದರೂ ಹೇಳ್ತೀರಾ? ನೋಡಿ, ಪ್ಲೇನ್ ಮಿರರ್ ಮುಂದೆ ನಿಂತ್ಕೊಂಡು ಓಕೆ ಹಿಂದೆ ಹೋಗ್ತಾ ಇದ್ರೆ ಇಮೇಜ್ ಕೂಡ ಮಿರರ್ ಒಳಗಡೆ ಮೂವ್ ಆಗ್ತಾ ಇರುತ್ತೆ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಸೊ ಇಮೇಜ್ ಅಲ್ಲಿ ಪ್ಲೇನ್ ಮಿರರ್ ಅಲ್ಲಿ ಇನ್ವರ್ಟ್ ಆಗೋದೇ ಇಲ್ಲ, ಅಂದ್ರೆ ಇದು ರಾಂಗ್ ಆನ್ಸರ್ ಆಗುತ್ತೆ. ಮತ್ತೆ ಕಾನ್ವೆಕ್ಸ್ ಮಿರರ್ ತಗೊಂಡ್ರೆ, ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್ ಸರ್. ವೆರಿ ಗುಡ್. ರೈಟ್ ಆನ್ಸರ್ ಇಸ್ ಕಾನ್ಕೇವ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಅಲ್ಲೂ ಅಷ್ಟೇ ಇಮೇಜ್ ಏನಿದೆ ಅದು ಇನ್ವರ್ಟ್ ಆಗೋದಿಲ್ಲ, ವರ್ಚುವಲ್ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಬಟ್ ಕಾನ್ಕೇವ್ ಮಿರರ್ ಅಲ್ಲಿ ರಿಯಲ್ ಇಮೇಜು ಬರುತ್ತೆ, ವರ್ಚುವಲ್ ಇಮೇಜು ಬರುತ್ತೆ. ಓಕೆ, ಜನರಲ್ ಆಗಿ ಸ್ಪೆರಿಕಲ್ ಮಿರರ್ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ, ಇದು ರಾಂಗ್ ಆನ್ಸರ್, ಇದು ರಾಂಗ್ ಆನ್ಸರ್. ರೈಟ್ ಆನ್ಸರ್ ಇಸ್ ಕಾನ್ಕೇವ್ ಮಿರರ್. It is a very simple question. ಆರಾಮಾಗಿ ಅರ್ಥ ಮಾಡ್ಕೋಬಹುದು. Next question ನೋಡ್ಕೊಳ್ಳಿ. Two plane mirrors are inclined at an angle theta. It is found that a ray incident on one mirror at any angle is rendered parallel to itself after reflection from both the mirror, the value of theta. Question ನಿಧಾನಕ್ಕೆ ಓದ್ಕೊಳ್ಳಿ. Two plane mirrors are inclined at an angle theta ಅಂತ ಕೊಟ್ಟಿದ್ದಾರೆ. These are two plane mirrors inclined at an angle theta. It is found that a ray incident on one mirror
at any angle ಅಂತ ಕೊಟ್ಟಿದ್ದಾರೆ is rendered parallel to itself after ನೋಡಿ ಇಲ್ಲಿ ಒಂದ್ಸರಿ ಬೌನ್ಸ್ ಆಗುತ್ತೆ ಮತ್ತೆ ಇನ್ನೂ ಒಂದ್ಸರಿ ಬೌನ್ಸ್ ಆಗುತ್ತೆ after reflection from both the mirror ಏನಾಗುತ್ತೆ ಅಂದ್ರೆ so this ray is parallel to the direction of incident ನಿಧಾನಕ್ಕೆ think ಮಾಡಿ it is found that a ray incident on one mirror at any angle so that is rendered parallel to itself after reflection from both mirrors 90 degrees. Very good. The answer is 90 degree. So ಇದಕ್ಕೆ ಒಂದು ಫಾರ್ಮುಲಾ ಇದೆ delta is equal to 360 degree minus 2 theta. So delta andre that is the deviation suffered by the ray. Okay, so delta is equal to ಇಲ್ಲಿ delta ಏನ್ ಬರುತ್ತೆ ಅಂದ್ರೆ deviation, but this is incident ray, is the final reflected ray. So the angle in between them, that is the deviation suffered by the ray, that is 180 degree. ನಿಧಾನಕ್ಕೆ think ಮಾಡಿ, that is 180 degree. So ಈ 2 theta ಈ ಕಡೆ shift ಮಾಡ್ತೀನಿ ನಾನು. 2 theta is equal to 360 degree minus delta. Delta is 180 degree. So 2 theta is equal to 360 minus 180 ಮಾಡಿದ್ರೆ 180 ಬರುತ್ತೆ. Theta is 90 degree. So this is angle between two plane mirrors. So the right answer is option C. So ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ, ಡೆಲ್ಟಾ is equal to 360 degree minus 2 theta. So ಇಲ್ಲಿ theta ಅಂದ್ರೆ angle between two plane mirrors, delta ಅಂದ್ರೆ deviation suffered by the ray. Okay, next question ನೋಡ್ಕೊಳ್ಳಿ. A ray of light is incident on a plane mirror at an angle of 60 degree. The angle of deviation produced by the mirror is. A ray of light is incident on plane mirror at an angle 60 degree. The angle of deviation produced by the mirror. Okay, this is normal. Here, this is incident ray. This is incident ray, and this one is reflected ray. So, ಇಲ್ಲಿ angle of incidence ಎಷ್ಟಿರುತ್ತೋ angle of reflection ಕೂಡ ಅಷ್ಟೇ ಇರುತ್ತೆ. Okay, so angle of incidence is given 60 degree. So angle of reflection ಕೂಡ 60 degree ನೇ ಇರುತ್ತೆ. Deviation ಅಂದ್ರೆ angle made by direction of incident ray and direction of reflected ray, that is the deviation suffered by the ray. ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಥಿಂಕ್ ಮಾಡಿ ಹೇಳ್ಬೋದು. ಗೊತ್ತಾದ್ರೆ ಹೇಳಿ. ಇದು this is deviation suffered by the ray. ಎಷ್ಟು ಗೊತ್ತಾದ್ರೆ 120 ನಾ? ಇದು ಟೋಟಲ್ 180 ಡಿಗ್ರಿ ಇರುತ್ತೆ, ಹೌದಾ? ಟೋಟಲ್ ಆಂಗಲ್ ನೋಡಿ 60 degree. 60 ಡಿಗ್ರಿ, ಹೌದಾ? ನೋಡಿ ಡಿವಿಯೇಷನ್ that is equal to 180 degree minus 60 plus 60 ಎಷ್ಟು ಬರುತ್ತೆ? 120.
deviation suffered by the ray 180 minus 120, that is 60 degree. So the right answer is option C. ಅರ್ಥ ಮಾಡ್ಕೊಳ್ಳಿ, ಡಿವಿಯೇಷನ್ ಅಂದ್ರೆ ಆಂಗಲ್ ಮೇಡ್ ಬೈ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಇದು ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಸೊ ದಿಸ್ ಇಸ್ ಡೈರೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇ. ಸೊ ಇನ್ ಬಿಟ್ವೀನ್ ಎಷ್ಟು ಆಂಗಲ್ ಇದೆ ಅಂದ್ರೆ ದಟ್ ಇಸ್ 60 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. An object is placed at a distance of 40 centimeter in front of a concave mirror of focal length 20 centimeter. The nature of the image is. Just rules ಗೊತ್ತಿರಬೇಕು. Rules to find image formation in case of concave mirror ಗೊತ್ತಿದ್ರೆ ಅದನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. Concave mirror means silvered on inside, opaque portion on outside. That is concave. It converges actually the parallel beam of light. This is the principal axis. This is principal axis. So this is the center of curvature, and this is the principal focus, and this one is the pole of the concave mirror. Now the object placed at a distance of 40 centimeter in front of concave mirror anta kottidare. So focal length 20 centimeter ಇದೆ. ಕಾನ್ಕೇವ್ ಮಿರರ್ ಅಲ್ಲಿ ಫೋಕಲ್ ಲೆಂತ್ ನೆಗೆಟಿವ್ ಬರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ ಕೂಡ ನೆಗೆಟಿವ್ ಬರುತ್ತೆ. ಸೊ ದಿಸ್ ಇಸ್ minus 40 centimeter because radius of curvature is twice the focal length. Okay, center of curvature in the pole ಗೆ distance ಏನಿದೆ, that is the radius of curvature. Now the object is placed at a distance of 40 centimeter in front of concave mirror andre object is located exactly at the center of curvature. Adu first nimge artha agbeku. ಅದಾದ್ಮೇಲೆ ರೂಲ್ಸ್ ಅಪ್ಲೈ ಮಾಡಿಬಿಟ್ರೆ ಓಕೆ ಆರಾಮಾಗಿ ಹೇಳ್ಬೋದು. ray of light starting from object, okay, incident on concave mirror, so parallel to the principal axis. After reflection it passes through the principal focus. Okay, that is a rule. adu ಗೊತ್ತಿರಬೇಕು. So ray of light incident obliquely at pole, the ray turns back obliquely. Nodi finally two reflected rays so illi meet agtade andre illi image formation agutte. There object ellidiyo image alle formation agutte. ಇವಾಗ ನೀವು ನೇಚರ್ ಹೇಳ್ಬೋದು, ಇದನ್ನ ನೋಡ್ಕೊಂಡು ಹೇಳ್ಬೋದು ನೇಚರ್. Option A, sir. Very good. Real, inverted and of same size. That is the nature of image. But this is object, ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ think ಮಾಡಿ. This is object, this one is image. Okay, so this is real, inverted image, real image, inverted image, ಮತ್ತೆ object size, image size ಎರಡು ಸೇಮ್ ಇರುತ್ತೆ. The right answer is option A. So rules ಗೊತ್ತಿದ್ರೆ ಸಾಲ್ವ್ ಮಾಡೋದು ತುಂಬಾ ಈಸಿ. ಇಲ್ಲ by using mirror equation 1/f is equal to 1/u plus 1/v ಅದನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಸಿಂಪ್ಲಿಫೈ ಮಾಡಿದ್ರು ಅದೇ ಆನ್ಸರ್ ನಮಗೆ ಸಿಗುತ್ತೆ. Next question ನೋಡ್ಕೊಳ್ಳಿ. A real object is placed at a distance f. F means focal length from the pole of convex
ಥಿಂಕ್ ಮಾಡ್ಬೇಕು ನೀವು. ಕಾನ್ವೆಕ್ಸ್ ಮಿರರ್. The focal length of the mirror is f. Focal length of mirror f ಅಂತ ಕೊಟ್ಟಿದ್ದಾರೆ. Then the distance of the image from the pole of the mirror is. ಇದಕ್ಕೆ ಥಿಂಕ್ ಮಾಡಿ. ಸೊ ಇಲ್ಲಿ ಕೊಟ್ಟಿರೋದು ಕಾನ್ಕೇವ್ ಅಲ್ಲ, ಕಾನ್ವೆಕ್ಸ್. ಕಾನ್ವೆಕ್ಸ್ ಅಂದ್ರೆ ಸಿಲ್ವರ್ಡ್ ಪೋರ್ಷನ್ ಆನ್ ಔಟ್ಸೈಡ್ ಇರುತ್ತೆ, opaque portion inside ಇರುತ್ತೆ. Light gets reflected from outside the surface. Outside the surface, a part of hollow sphere is convex. So here, object is placed in front of convex mirror at a distance f ಅಂತ ಹೇಳಿದ್ದಾರೆ. ಇದನ್ನ ಥಿಂಕ್ ಮಾಡಿ. Distance f from the mirror. So ಇಲ್ಲಿ ನಾವು find out ಮಾಡಬೇಕಾಗಿರೋದು distance of the image. So ಇದಕ್ಕೆ ನಾವು mirror equation ಯೂಸ್ ಮಾಡಬೇಕು. So by using the mirror equation is 1 by f is equal to 1 by u plus 1 by v. ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. ನಾವು ನ್ಯೂ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ. ದಿಸ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಫ್ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಪಾಸಿಟಿವ್ ತಗೋಬೇಕಾ ನೆಗೆಟಿವ್ ತಗೋಬೇಕಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಎನಿವನ್ ಹೇಳ್ತೀರಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ಪಾಸಿಟಿವ್ ನೆಗೆಟಿವ್ ಆಗಲಿ? All the distance are measured along the principal axis from the pole to object. Actually adu opposite to the direction of incident light barutte. Incident light left to right nodi hege barutte. Incident light hege barutte left to right. So illi distance from pole to object opposite to the direction of incident light barutte. Positive or negative ah? Idu gottagbitre Negative. Negative. ಇದು ಗೊತ್ತಾದ್ರೆ ಸಾಲ್ವ್ ಮಾಡೋದು ವೆರಿ ಸಿಂಪಲ್. 1 by f is equal to ನೋಡಿ ಇದು minus 1 by f ಬರುತ್ತೆ plus 1 by v. ಇದನ್ನ ಈ ಕಡೆ ಶಿಫ್ಟ್ ಮಾಡಿ. 1 by v is equal to 1 by f plus 1 by f 2 by f ಆಗುತ್ತೆ. So v is equal to ಏನು ಬರುತ್ತೆ? f by right answer Option B. Option B. Right answer is option B. So sign conventions correct ಆಗಿ ಅಪ್ಲೈ ಮಾಡೋದಕ್ಕೆ ಬರಬೇಕು ಅಂದ್ರೆ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. Next question ನೋಡ್ಕೊಳ್ಳಿ. The radius of curvature of a concave mirror. Radius of curvature of concave mirror andre is minus 24 centimeter and the image is magnified by 1.5. The object distance andre now u calculate ಮಾಡಬೇಕು. So radius of curvature minus 24 centimeter ಆದರೆ ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. What is the focal length? Anyone answer ಮಾಡ್ತೀರಾ ನೋಡೋಣ? minus 12. Minus 12. Good. Focal length is minus 12 centimeter. The magnification 1.5 ಅಂದ್ರೆ 3 by 2 ಆಗುತ್ತೆ. So magnification expression v by u. So v is equal to ಏನು ಬರುತ್ತೆ? 3 by 2 u. So image distance place ಅಲ್ಲಿ ನಾವು ಈ ವ್ಯಾಲ್ಯೂ ತಗೋಬೇಕು 3 by 2 u. Okay. So again mirror equation use ಮಾಡಿದ್ರೆ object distance ಸಿಗುತ್ತೆ.
ನೋಡಿ formula 1 by f equal to 1 by u plus 1 by v. So 1 to minus 1 by 12, that is equal to 1 by u ನಾವು ಕ್ಯಾಲ್ಕುಲೇಟ್ ಮಾಡಬೇಕು, plus 1 by v ಅಂದ್ರೆ this is 3u by 2, 2 divided by 3u ಆಗುತ್ತೆ. So minus 1 by 12 is equal to 1 by u, that is taken as common, remaining 1 plus 2 by 3 ಬರುತ್ತೆ. So 1 by u of, so here the LCM is 3, 3 plus 2 is 5, minus 1 by 12, 1s of 3, 4s of. U is equal to ನೋಡಿ 4 into 5, 20, minus 20. ಇಲ್ಲಿ magnitude ಕೊಟ್ಟಿದ್ದಾರೆ, magnitude of the distance ಏನು ಬರುತ್ತೆ 20 centimeter. The right answer ಹೇಳ್ತೀರಾ? Option A. Right answer is option A. ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು, ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ, ಅರ್ಥ ಆಗ್ಬಿಡುತ್ತೆ. Okay, so next question ನೋಡ್ಕೊಳ್ಳಿ. ಇದು ಅಷ್ಟೇ ಡೈರೆಕ್ಟ್ ಕ್ವಶನ್ ಇದು. Which mirror is to be used to obtain parallel beam of light from a small lamp? ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು, ಇಲ್ಲಾಂದ್ರೆ ನಾನು ಹೇಳ್ತೇನೆ. Actually the right answer is, ಗೊತ್ತಿದೆ ಯಾರಿಗಾದ್ರೂ? Concave. Very good. Concave. Right answer is concave mirror. The concave mirror ಅಲ್ಲಿ let us consider here, this is the pole, this is focus, and this is center of curvature. So ಇಲ್ಲಿ lamp, small lamp ಎಲ್ಲಿ ಇಡಬೇಕು ಅಂದ್ರೆ exactly placed at the focus. Focus ಹತ್ರ suppose lamp ಇಟ್ರೆ ನಿಧಾನಕ್ಕೆ ಥಿಂಕ್ ಮಾಡಿ. So rays starting from the focus and incident on the silver surface of concave mirror. After reflection ಏನಾಗುತ್ತೆ ಅಂದ್ರೆ the rays goes parallel to the principal axis. So the rules ನಾನು ಹೇಳಿದ್ದೀನಿ, rules to find image formation in case of concave mirror ಗೊತ್ತಿರಬೇಕು. Rays starting from focus incident on the silver surface of concave mirror. So after reflection, the reflected rays goes parallel to the principal axis. The right answer is option C. It is concave mirror. ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. Next question ನೋಡ್ಕೊಳ್ಳಿ. In an experiment
to find the focal length of a concave mirror, a graph is drawn between the magnitude of u and v. u andre illi object distance, v andre image distance. To find the focal length of concave mirror, graph is drawn between magnitude of u and v ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಬೇಕಾದ್ರೆ ಒಂದು ಹಿಂಟ್ ಇದೆ, ಅದನ್ನ ನಾನು ಹೇಳ್ತೀನಿ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಮಾಡಬಹುದು. ಸೊ ಇಫ್ the object is moved from infinity to focus. So this is in case of concave mirror. In case of concave mirror, think ಮಾಡಿ ನಿಧಾನಕ್ಕೆ. ಆಬ್ಜೆಕ್ಟ್ ಇನ್ಫಿನಿಟ್ ಡಿಸ್ಟೆನ್ಸ್ ಇದೆ ಅಂದ್ರೆ ಕಾಂಕೇವ್ ಮಿರರ್ ಅಲ್ಲಿ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಅಟ್ ಫೋಕಸ್. ಓಕೆ, ಆಬ್ಜೆಕ್ಟ್ ನ ಇನ್ಫಿನಿಟ್ ಡಿಸ್ಟೆನ್ಸ್ ಇಂದ ಫೋಕಸ್ ವರೆಗೂ ಮೂವ್ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಆಬ್ಜೆಕ್ಟ್ ಈಸ್ ಸಿಚುವೇಟೆಡ್ ಅಟ್ ಇನ್ಫಿನಿಟ್ ಡಿಸ್ಟೆನ್ಸ್ ಫ್ರಮ್ ಕಾಂಕೇವ್ ಮಿರರ್. ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಫೋಕಸ್. ಸೊ ಆಬ್ಜೆಕ್ಟ್ ಏನಿದೆ ಅದು ಇನ್ಫಿನಿಟ್ ಡಿಸ್ಟೆನ್ಸ್ ಇಂದ ಫೋಕಸ್ ವರೆಗೂ ನಾವು ಮೂವ್ ಮಾಡ್ತಾ ಇದ್ರೆ ಇಮೇಜ್ ಏನಾಗುತ್ತೆ ಅಂದ್ರೆ the image that is moved reverse ಆಗುತ್ತೆ, moved from focus to infinity. ಈ ಪಾಯಿಂಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆನ್ಸರ್ ಮಾಡ್ಬೋದು. ಈ ಪಾಯಿಂಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ in case of concave mirror, how does the object distance depends on image distance? Anyone ಹೇಳ್ತೀರಾ? Inversely proportional. Very good. Object distance is inversely proportional to image distance. So object distance increase ಆಗ್ತಾ ಇದ್ರೆ image distance ಏನಾಗುತ್ತೆ? Decrease ಆಗುತ್ತೆ. Decrease. So ಇದಕ್ಕೆ ರಿಲೇಟೆಡ್ ಗ್ರಾಫ್ ಯಾವುದು? Option A. A. ಏನಾ? Option C, sir. ಆಪ್ಷನ್ ಸಿ. ಲೀನಿಯರ್ ಆಗಿ ಅದು ಡಿಕ್ರೀಸ್ ಆಗೋದಿಲ್ಲ. ಓಕೆ, ಸೊ ಈ ತರ ಡಿಕ್ರೀಸ್ ಆಗುತ್ತೆ, ಕರ್ವ್ ಬರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಕ್ಚುಲಿ ಇದೆಲ್ಲ ಎಕ್ಸ್ಪೆರಿಮೆಂಟ್ ನೀವು ಮಾಡಿದ್ರೆ ಅದು ಚೆನ್ನಾಗಿ ನೆನಪಿರುತ್ತೆ. ಈ ತರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಿಮಗೆ ಮಾಡಿಸಿಲ್ವಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಂಡ್ರೆ ಸಾಲ್ವ್ ಮಾಡೋದು ಈಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇದು ಸ್ವಲ್ಪ ಟ್ರಿಕಿ ಇದೆ. ಟು ಕಾಂಕೇವ್ ಮಿರರ್ಸ್ ಆಫ್ ರೇಡಿಯೈ ಆಫ್ ಕರ್ವೇಚರ್. ಟು ಕಾಂಕೇವ್ ಮಿರರ್ಸ್ ಆಫ್ ರೇಡಿಯೈ ಆಫ್ ಕರ್ವೇಚರ್. ಒಂದು 60 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಇನ್ನೊಂದು 80 ಸೆಂಟಿಮೀಟರ್ ಇದೆ. ಆರ್ ಕೆಪ್ಟ್ ಕೋಆಕ್ಸಿಯಲಿ ಫೇಸಿಂಗ್ ಈಚ್ ಅದರ್. ಅಂದ್ರೆ ಬೋತ್ ಕಾಂಕೇವ್ ಮಿರರ್ಸ್ ಹ್ಯಾವಿಂಗ್ ಸೇಮ್ ಪ್ರಿನ್ಸಿಪಲ್ ಆಕ್ಸಿಸ್. The minimum separation between them, so that only one image is formed corresponding to point object kept on their common axis. ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ನೀವು ಹೇಳ್ಬೋದು, ನೋ ಪ್ರಾಬ್ಲಮ್. ಗೊತ್ತಿಲ್ಲ ನಾನು ಹೇಳ್ತೀನಿ. ನೋಡಿ, ನಾನು 2 ಕಾಂಕೇವ್ ಮಿರರ್ಸ್ ತಗೊಂತಾ ಇದ್ದೇನೆ. ಸೊ 2 concave mirrors having same principal axis. ಯಾಕಂದ್ರೆ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ, ಕ್ವಶನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. kept coaxially facing
ಈಚ್ ಅದರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎರಡಕ್ಕೂ ಪ್ರಿನ್ಸಿಪಲ್ ಆಕ್ಸಿಸ್ ಸೇಮ್ ಇರುತ್ತೆ. ಸೊ ಓನ್ಲಿ ಒನ್ ಇಮೇಜ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಪಾಯಿಂಟ್ ಆಬ್ಜೆಕ್ಟ್ ಎಲ್ಲಿ ಇಡಬೇಕು ಅಂತ ಕೊಟ್ಟಿರೋದು. ಆಕ್ಚುಲಿ ಎರಡನ್ನು ಫೋಕಸ್ ಹತ್ರ ಇಡಬೇಕು. ಓಕೆ, ಈ ಕಾನ್ಕೇವ್ ಮಿರರ್ಗೆ ಫೋಕಸ್ ಎಲ್ಲಿ ಬರುತ್ತೋ, ಈ ಕಾನ್ಕೇವ್ ಮಿರರ್ಗೆ ಫೋಕಸ್ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟ್ ಆಗಿ ಇಡಬೇಕು. ಅಂದ್ರೆ ಎರಡು ಕಾನ್ಕೇವ್ ಮಿರರ್ ಫೋಕಲ್ ಪಾಯಿಂಟ್ಸ್ ಏನಿದೆ ಅದು ಕೋಇನ್ಸೈಡ್ ಆಗಿರ್ಬೇಕು. ಅಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಸೊ ಓನ್ಲಿ ಒನ್ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅವಾಗ. ಸೊ ನಿಧಾನಕ್ಕೆ ಥಿಂಕ್ ಮಾಡಿ. ದಿಸ್ ಇಸ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಬೋತ್ ಕಾನ್ಕೇವ್ ಮಿರರ್ಸ್. The pole of first one, this pole of second one. Pole in the focus ge distance, what is that? Distance from pole to focus. Pole in the focus ge distance ಏನದು? Anyone ಹೇಳ್ತೀರಾ? 140. Focal length. Focal length 140 ಅಲ್ಲ. Radius of curvature ನೋಡಿ, radius of curvature is twice the focal length. Concave mirror ಅಲ್ಲಿ radius of curvature twice the focal length. Focal length ಏನಾಗುತ್ತೆ? half of the radius of curvature ಆಗುತ್ತೆ. ನಿಧಾನಕ್ಕೆ ಥಿಂಕ್ ಮಾಡಿ, ಆನ್ಸರ್ ಮಾಡಬಹುದು. ಇಟ್ಸ್ ವೆರಿ ಸಿಂಪಲ್. 70. 70 ಕರೆಕ್ಟ್. ನೋಡಿ, ಇದು F1 ಅರ್ಥ ಮಾಡ್ಕೊಳ್ಳಿ. This is F2. So F1 ಅಂದ್ರೆ 60 ಅಲ್ಲಿ ಆಫ್, ಇದು 30 ಇರುತ್ತೆ. ಇದು 80 ಅಲ್ಲಿ ಆಫ್ 40 ಸೆಂಟಿಮೀಟರ್ ಇರುತ್ತೆ. ಸೊ ದ ಡಿಸ್ಟೆನ್ಸ್ ಇಸ್ 30 plus 40, this is 70 centimeter. Okay. The minimum separation between them so that only one image is formed, right? That is 70 centimeter. So the right answer is option A. Next question note for it. Where should a person stand straight from the pole of a convex mirror of focal length 2 meter? Focal length ಕೊಟ್ಟಿದ್ದಾರೆ. Convex mirror ಅಂದ್ರೆ focal length ನಾವು ಪಾಸಿಟಿವ್ ತಗೋಬೇಕು. So that image seen is half of his original height. ಅಲ್ಲಿ ನಾವು ನಿಧಾನಕ್ಕೆ ಥಿಂಕ್ ಮಾಡಬೇಕು. Image seen is half of his original height ಅಂದ್ರೆ so ನೋಡಿ, magnification ಅಂದ್ರೆ that is the ratio of linear size of the image divided by linear size of the object. So image is half of the height of object ಆಗುತ್ತೆ. ಈ ಪಾಯಿಂಟ್ ನೀವು ಥಿಂಕ್ ಮಾಡಬೇಕು. Image seen is half of his original height. H0 is original height. HI ಏನು ತಗೋಬೇಕು? anyone ಹೇಳ್ತೀರಾ ನೋಡೋಣ? HI. H0. Very good. H0 by 2 divided by H0 ಅಂದ್ರೆ magnification ಇಲ್ಲಿ 1/2 ಬರುತ್ತೆ. Okay. Where should a person stand straight from the pole of convex mirror ಅಂತ ಕೇಳಿರೋದು. ಅಂದ್ರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆಬ್ಜೆಕ್ಟ್ ಡಿಸ್ಟೆನ್ಸ್. So magnification in terms of focal length and object distance ಇದು ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಗೊತ್ತಿದ್ರೆ ಆಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಟೈಮ್ ಇನ್ನೊಂದು 30 ಸೆಕೆಂಡ್ಸ್ ಇದೆ. ಸೊ ನಾನು ಹೇಳ್ತಾ ಇರ್ತೀನಿ. ಸಪೋಸ್
ಏನಾದರೂ ಫಿನಿಶ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ ನಾನು. ನೋಡಿ ಇಲ್ಲಿ ಫಸ್ಟ್ ನಾವು ಮಿರರ್ ಈಕ್ವೇಶನ್ ಯೂಸ್ ಮಾಡಬೇಕು. 1/f is equal to 1/u plus 1/v. ಸೊ ಇದಕ್ಕೆ ನಾವು u